ನಮ್ಮ ಕಡೆಯಿಂದನೂ ಸಾಕಷ್ಟು ದಾಖಲೆ ಇದೆ, ದಾಖಲೆಗಳೆಲ್ಲ ಬಿಡುಗಡೆ ಮಾಡ್ತೀವಿ. ದಾಖಲೆ ಅಲ್ಪ ಸ್ವಲ್ಪ ಓದಿರ್ತಾರೆ ಅವರು, ಪೂರ್ತಿಯಾಗಿ ನಮ್ಮ ಕಡೆಯಿಂದ ಮಾಹಿತಿ ಇದೆ. ಸೊ ಹಾಗಾಗಿ ಎಲ್ಲ ಸಂಬಂಧಪಟ್ಟ ನಮ್ಮ ಪಕ್ಷದ ವತಿಯಿಂದ ಕಾಂಗ್ರೆಸ್ಸು, ನೆಹರು ಅವರು ಯಾವ ರೀತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ನಡೆಸ್ಕೊಂಡಿರೋದು ಇಡೀ ದೇಶಕ್ಕೆ ಗೊತ್ತಿರುವಂಥ ಸತ್ಯ. ಹಾಗಾಗಿ ಅವರ ಸಮಾಧಿ ಮಾಡಲಿಕ್ಕೆ ವಿಚಾರದಲ್ಲಾಗಲಿ, ಅವ್ರನ್ನ ಚುನಾವಣೆಯಲ್ಲಿ ಸೋಲಿಸಿದ ವಿಚಾರದಲ್ಲಾಗಲಿ, ಅವ್ರನ್ನ ಅಗೌರವವಾಗಿ ನಡೆಸ್ಕೊಂಡಿದ್ದಾಗಲಿ, ಎಲ್ಲ ಸಂದರ್ಭದಲ್ಲೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಯಾವ ರೀತಿ ಕಡೆಗಣಿಸಿದರು ಮತ್ತು ಯಾವ ರೀತಿ ಅವ್ರನ್ನ ತಿರಸ್ಕಾರ ಮಾಡಿ ರಾಜಕೀಯವಾಗಿ ಅವ್ರನ್ನ ಕೊನೆಗಳಿಸಿದ್ರು, ರಾಜಕೀಯವಾಗಿ ಅವ್ರನ್ನ ಬೆಳಿಲಿಕ್ಕೆ ಅವಕಾಶವನ್ನು ಕೊಡದೆ ಎಲ್ಲ ಸಂದರ್ಭದಲ್ಲೂ ಎಲ್ಲ ಹಂತದಲ್ಲೂ ಅವ್ರನ್ನ ಮೊಟಕುಗೊಳಿಸಿ ಕಡಿವಾಣವನ್ನು ಹಾಕುವಂಥ ಕೆಲಸ ಕಾಂಗ್ರೆಸ್ ಪಕ್ಷ ಮಾಡಿರೋದು ಸತ್ಯ ಹೇಳಿದ ತಕ್ಷಣ ಅವರಿಗೆ ಮೈಯೆಲ್ಲ ಉರಿ ಸ್ಟಾರ್ಟ್ ಆಗುತ್ತೆ. ಅವ್ರಿಗೆ ಸಹಿಸ್ಕೊಳ್ಳೋಕ್ಕಾಗಲ್ಲ. ಸತ್ಯ ಯಾವಾಗಲೂ ಹೇಳ್ತಿರ್ತಾರಲ್ಲ ಸಿದ್ದರಾಮಯ್ಯನವ್ರು, ಸತ್ಯ ಕಹಿ ಇರ್ತದೆ. ಹಾಗಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಯಾವಾಗಲೂ ಕಹಿ ಆಗಿರುತ್ತೆ. ಹಾಗಾಗಿ ಸತ್ಯವನ್ನು ನಾವೇನು ಯಾವ ಸವಾಲಿಗೂ ಸ್ವೀಕರಿಸ್ತೀವಿ. ಇವರು ಎಲ್ಲದ್ರ ಬಗ್ಗೆ ಮಾತಾಡ್ತಾರೆ, ನೀವು ನೋಡಿದ್ದೀರಾ, ಸನಾತನ ಧರ್ಮದ ಬಗ್ಗೆನೂ ಅದ್ರ ಬಗ್ಗೆನೂ ಮಾತಾಡ್ತಾರೆ ಕೀಳಾಗಿ. ನೀವು ಯಾವ ವಿಚಾರ ನೋಡ್ರಿ, ಬಾಯಿಗೆ ಬಂದಿದ್ದು ಮಾತಾಡಬೇಕು ಅಂದರೆ ಅವ್ರ ಹತ್ರ ಹೋಗಿ ಕಾಂಟ್ಯಾಕ್ಟ್ ಮಾಡಬೇಕು. ಸರ್, ಆಮೇಲೆ ಈಗ ಸಾಂಘಿಕರಲ್ಲೂ ಕೂಡ ನೀವು ಸನಾತನ ಧರ್ಮ ವಿಚಾರ ಹೇಳಿದೆ. ಸಾಂಘಿಕರಲ್ಲಿ ಈಗ ಕಾವೇರಿ ಆರತಿ ಮಾಡತಕ್ಕಂಥ ಒಂದು ಪ್ಲಾನ್ ಮಾಡೋದಕ್ಕೆ ತಯಾರಿ ಮಾಡ್ಕೊಂಡಿದ್ದಾರೆ. ಅದು ನೀವು ಕೇಳಬೇಕು, ಸಂಬಂಧಪಟ್ಟ ಸಚಿವರು ಇಲಾಖೆಯವ್ರನ್ನ ಕೇಳಿ ಏನು ಎತ್ತ ಅಂತ ಸಂಪೂರ್ಣ ಮಾಹಿತಿ ತಗೊಳ್ಳಿ. ಪಾಪ ಯಾವ ವಿಚಾರದಲ್ಲಿ ಯಾಕೆ ಏನು ಮಾಡ್ತಿದ್ದಾರೆ ಅಂತ ನೀವು ಕೇಳ್ಕೊಂಡ್ರೆ ಒಳ್ಳೇದಿರ್ತದೆ. ಅದು ಒಂದು ಸರ್ಕಾರವಾಗಿ ಮಾಡ್ತಿದ್ದಾರೆ, ಅವ್ರನ್ನ ಸರ್ಕಾರವನ್ನು ನೀವು ಕೇಳಿ, ಆ ಸಂಬಂಧಪಟ್ಟ ಇಲಾಖೆಯವ್ರನ್ನ ಕೇಳಿದ್ರೆ ಸೂಕ್ತ ಇರುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅವ್ರು ಯಾವತ್ತೂ ಹಿಂದೂಗಳ ಬಗ್ಗೆ ಸಾಫ್ಟ್ ಕಾರ್ನರ್ ಇಲ್ಲ, ಬರೀ ರಾಜಕೀಯ ಮಾಡೋದಷ್ಟೇ. ಸಾಫ್ಟ್ ಇದ್ದರೆ ನಾವು ಹೇಳೋದು ಯಾರನ್ನೂ ನೀವು ತೆಗಳ್ಬೇಡ್ರಿ, ಯಾರನ್ನೂ ದ್ವೇಷಿಸಬೇಡಿ. ನಾವು ಯಾರನ್ನೂ ದ್ವೇಷಿಸಿ ಅಂತ ಹೇಳಲ್ಲ, ಎಲ್ಲರೂ ನಾವು ಭಾರತೀಯರೇ. ಆದರೆ ಓಲೈಕ್ಯ ರಾಜಕಾರಣವನ್ನು ಮಾಡಿ ಪಾಪ ಅವ್ರಿಗೂ ಕಿರುಕುಳ ಕೊಡ್ತೀರ. ಸಮಾಜದಲ್ಲಿ ಯಾರು ಬಾಂಧವ್ಯದಿಂದ, ಸಾಮರಸ್ಯದಿಂದ ಒಂದು ಸೌಹಾರ್ದಯುತವಾಗಿ ಬದುಕಬಾರ್ದು ಅನ್ನೋದೇ ಕಾಂಗ್ರೆಸ್ ಉದ್ದೇಶ. ಹಾಗಾಗಿ ಎಲ್ಲರೂ ಒಟ್ಟುಗೂಡಿ ಒಂದಾಗಿ ಒಂದು ಸಮಾನವಾಗಿ, ಸಂವಿಧಾನದಲ್ಲಿ ಏನು ಅವಕಾಶ ಇಲ್ಲ ಅದನ್ನು ಯಾಕೆ ಮಾಡ್ತೀರಾ? ಕಾನೂನಲ್ಲಿ ಏನು ಅವಕಾಶ ಇಲ್ಲ ಯಾಕೆ ಮಾಡ್ತೀರಾ? ಧರ್ಮ ಆಧಾರಿತವಾಗಿ ಯಾವುದೇ ರಿಸರ್ವೇಷನನ್ನು ಕೊಡಲಿಕ್ಕೆ ಅವಕಾಶ ಇಲ್ಲ, ಅದು ಭಾಳ ಸ್ಪಷ್ಟವಾಗಿದೆ, ತೀರ್ಪುಗಳೇ ಕೊಟ್ಟಿದ್ದಾರೆ. ಆದರೂ ಪದೇ ಪದೇ ಈ ಚೇಷ್ಟೆಯನ್ನು ಮಾಡಲಿಕ್ಕೆ ಏನು ಹೋಗ್ತಾರೋ, ಈ ಚೇಷ್ಟೆಗಳು, ಈ ರೀತಿ ಹತ್ತಿಕ್ಕಂಥದ್ದು, ಈ ರೀತಿ ಸುಮ್ಮನೆ ದ್ವೇಷ ವೈಮನಸ್ಸನ್ನು ಬೆಳೆಸಲಿಕ್ಕೆ ಕಾಂಗ್ರೆಸ್ನವ್ರು ಮಾಡ್ತಾರೆ. ಇದೇ ಕಾಂಗ್ರೆಸ್ಸಿನ ಸಂಸ್ಕೃತಿ, ಮೊದಲಿಂದನೂ ಮಾಡ್ತಾ ಬಂದಿದ್ದಾರೆ. ಇದುವರೆಗೂ ಪಾಠ ಕಲಿಸಿದ್ದಾರೆ ಜನ, ಪಾಠ ಕಲಿಸಿದ್ರು ಇನ್ನೂ ಪಾಠ ಕಲಿದಿದ್ದವರೇ ಕಾಂಗ್ರೆಸ್ನವರು. ಅದು ಸಂಬಂಧಪಟ್ಟ ಇಲಾಖೆಯವರು ಏನೇನು ಮಾಡ್ತಿದ್ದಾರೆ ಅಂತ ಪ್ರತಿನಿತ್ಯ ಮಾಧ್ಯಮಕ್ಕೆ ತಿಳಿಸೋದು ಒಳ್ಳೆಯದು. ಏನಾಗಿದೆ, ಏನು ಬಿಟ್ಟಿದೆ ಅನ್ನೋಂಥದ್ದು ಮಾಧ್ಯಮದ, ಕಂದಾಯ ಸಚಿವರು, ಫಾರೆಸ್ಟ್ ಇಲಾಖೆಯವರು, ಇನ್ನೊಬ್ಬರು ಮತ್ತೊಬ್ಬರು ಯಾರ್ಯಾರು ಇದ್ದಾರಲ್ಲ, ಯಾರ್ಯಾರು ದ್ವೇಷದ ರಾಜಕಾರಣ ಮಾಡ್ತಿದ್ದಾರಲ್ಲ ಅವರೆಲ್ಲ ಬಂದು ಮಾಹಿತಿ ಕೊಡುವಂಥದ್ದು ಮಾಡಿ. ಸರ್, ಹಾಗಾದ್ರೆ ಕುಮಾರಸ್ವಾಮಿ ವಿಚಾರದಲ್ಲಿ ದ್ವೇಷದ ರಾಜಕಾರಣ ಸರ್ ಮಾಡ್ತಿರೋದು? ಇನ್ನೇನು ಮಾಡ್ತಿದ್ದಾರೆ? ಮೇಲೆ ದ್ವೇಷದ ರಾಜಕಾರಣ ಮಾಡ್ತಿದ್ದಾರೆ, ಇನ್ನೇನು ಪ್ರೀತಿ ರಾಜಕಾರಣ ಮಾಡ್ತಾರೆ ಅವರು? ಇದಕ್ಕೆ ಬಿಜೆಪಿ ಕೇಂದ್ರ ನಾಯಕರು ಏನು ಹೇಳ್ತಾರೆ ಅಂತ ಕೇಳ್ತಾ ಇದ್ದಾರೆ ಸರ್. ಒತ್ತುವರಿ ಮಾಡ್ಕೊಂಡು ಇಲ್ಲಿ ಇವ್ರು ಇಲ್ಲಿ ಕಾನೂನು, ಇವ್ರಿಗೆ ಸರ್ಕಾರ ಅಧಿಕಾರ ಕೊಟ್ಟಿರ್ತಾನೆ, ಪೆನ್ನು ಪೇಪರ್ ಕೊಡಿ, ಪೆನ್ನು ಪೇಪರ್ ಕೊಡಿ ಅಂತ. ಪೆನ್ನು ಪೇಪರ್ ಕೊಟ್ಟಿದ್ದಾರೆ, ಹೆಂಗೆ ಬೇಕೋ ಬರ್ಕೋತಿದ್ದಾರೆ, ಏನೇನು ಬೇಕೋ ಮಾಡ್ತಾ ಇದ್ದಾರೆ. ಅದೇ ಈ ಸರ್ಕಾರದ ಕೆಲಸ. ಪೆನ್ನು ಪೇಪರ್ ಕೊಟ್ಟಿದ್ದಾರೆ, ಬರೆಯೋದೇ ಬರ್ತಾರೆ, ಬರೆದು ಆಗ್ತಾನೆ ಇದ್ದಾರೆ. ಅದೇ ಈ ಸರ್ಕಾರದ ವಿಶೇಷತೆ. ದ್ವೇಷ, ರಾಜಕೀಯ ಪ್ರೇರಿತವಾಗಿ ಕೆಲಸ ಮಾಡ್ತಿರೋದೇ ಇವ್ರದ್ದು USP. ಇವ್ರದ್ದೇನು ಗುಣ, ವಿಶೇಷ ಗುಣ ಅನ್ನಂದರೆ ದ್ವೇಷ, ರಾಜಕೀಯ ಪ್ರೇರಿತವಾಗಿ ಕೆಲಸ ಮಾಡ್ತಿರೋದೇ ಕಾಂಗ್ರೆಸ್ ಸರ್ಕಾರದ ವಿಶೇಷ ಅಂತ ಹೇಳಕ್ಕೆ. ಯುನಿಕ್ ಸೆಲ್ಲಿಂಗ್ ಪಾಯಿಂಟ್. ನಮ್ಮ ಕಡೆಯಿಂದನೂ ಸಾಕಷ್ಟು ದಾಖಲೆ ಇದೆ, ದಾಖಲೆಗಳೆಲ್ಲ ಬಿಡುಗಡೆ ಮಾಡ್ತೀವಿ. ದಾಖಲೆ ಅಲ್ಪ ಸ್ವಲ್ಪ ಓದಿರ್ತಾರೆ ಅವರು, ಪೂರ್ತಿಯಾಗಿ ನಮ್ಮ ಕಡೆಯಿಂದ ಮಾಹಿತಿ ಇದೆ. ಸೊ ಹಾಗಾಗಿ ಎಲ್ಲ ಸಂಬಂಧಪಟ್ಟ ನಮ್ಮ ಪಕ್ಷದ ವತಿಯಿಂದ ಕಾಂಗ್ರೆಸ್ಸು, ನೆಹರು ಅವರು ಯಾವ ರೀತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ನಡೆಸ್ಕೊಂಡಿರೋದು ಇಡೀ ದೇಶಕ್ಕೆ ಗೊತ್ತಿರುವಂಥ ಸತ್ಯ. ಹಾಗಾಗಿ ಅವರ ಸಮಾಧಿ ಮಾಡಲಿಕ್ಕೆ ವಿಚಾರದಲ್ಲಾಗಲಿ, ಅವ್ರನ್ನ ಚುನಾವಣೆಯಲ್ಲಿ ಸೋಲಿಸಿದ ವಿಚಾರದಲ್ಲಾಗಲಿ, ಅವ್ರನ್ನ ಅಗೌರವವಾಗಿ ನಡೆಸ್ಕೊಂಡಿದ್ದಾಗಲಿ, ಎಲ್ಲ ಸಂದರ್ಭದಲ್ಲೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಯಾವ ರೀತಿ ಕಡೆಗಣಿಸಿದರು ಮತ್ತು ಯಾವ ರೀತಿ ಅವ್ರನ್ನ ತಿರಸ್ಕಾರ ಮಾಡಿ ರಾಜಕೀಯವಾಗಿ ಅವ್ರನ್ನ ಕೊನೆಗಳಿಸಿದ್ರು, ರಾಜಕೀಯವಾಗಿ ಅವ್ರನ್ನ ಬೆಳಿಲಿಕ್ಕೆ ಅವಕಾಶವನ್ನು ಕೊಡದೆ ಎಲ್ಲ ಸಂದರ್ಭದಲ್ಲೂ ಎಲ್ಲ ಹಂತದಲ್ಲೂ ಅವ್ರನ್ನ ಮೊಟಕುಗೊಳಿಸಿ ಕಡಿವಾಣವನ್ನು ಹಾಕುವಂಥ ಕೆಲಸ
ಕಾಂಗ್ರೆಸ್ ಪಕ್ಷ ಮಾಡಿರೋದು ಸತ್ಯ ಹೇಳಿದ ತಕ್ಷಣ ಅವರಿಗೆ ಮೈಯೆಲ್ಲ ಉರಿ ಸ್ಟಾರ್ಟ್ ಆಗುತ್ತೆ, ಅವ್ರಿಗೆ ಸಹಿಸ್ಕೊಳ್ಳೋಕ್ಕಾಗಲ್ಲ. ಸತ್ಯ ಯಾವಾಗಲೂ ಹೇಳ್ತಿರ್ತಾರಲ್ಲ ಸಿದ್ದರಾಮಯ್ಯನವರು, ಸತ್ಯ ಕಹಿ ಇರ್ತದೆ. ಹಾಗಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಯಾವಾಗಲೂ ಕಹಿ ಆಗಿರುತ್ತೆ. ಹಾಗಾಗಿ ಸತ್ಯವನ್ನು ನಾವೇನು ಯಾವ ಸವಾಲಿಗೂ ಸ್ವೀಕರಿಸ್ತೀವಿ. ಇವರು ಎಲ್ಲದ್ರ ಬಗ್ಗೆ ಮಾತಾಡ್ತಾರೆ, ನೀವು ನೋಡಿದ್ದೀರಾ, ಸನಾತನ ಧರ್ಮದ ಬಗ್ಗೆನೂ ಅದ್ರ ಬಗ್ಗೆನೂ ಮಾತಾಡ್ತಾರೆ ಕೀಳಾಗಿ. ನೀವು ಯಾವ ವಿಚಾರ ನೋಡ್ರಿ ಬಾಯಿಗೆ ಬಂದಿದ್ದು ಮಾತಾಡಬೇಕು ಅಂದರೆ ಅವ್ರ ಹತ್ರ ಹೋಗಿ ಕಾಂಟ್ಯಾಕ್ಟ್ ಮಾಡಬೇಕು. ಸರ್, ಆಮೇಲೆ ಈಗ ಸಾಂಘಿಕರಲ್ಲೂ ಕೂಡ ನೀವು ಸನಾತನ ಧರ್ಮ ವಿಚಾರ ಹೇಳಿದ್ರಿ. ಸಾಂಘಿಕರಲ್ಲಿ ಈಗ ಕಾವೇರಿ ಆರತಿ ಮಾಡತಕ್ಕಂಥ ಒಂದು ಪ್ಲಾನ್ ಮಾಡೋದಕ್ಕೆ ತಯಾರಿ ಮಾಡ್ಕೊಂಡಿದ್ದಾರೆ. ಅದು ನೀವು ಕೇಳಬೇಕು, ಸಂಬಂಧಪಟ್ಟ ಸಚಿವರು ಇಲಾಖೆಯವ್ರನ್ನ ಕೇಳಿ ಏನು ಎತ್ತ ಅಂತ ಸಂಪೂರ್ಣ ಮಾಹಿತಿ ತಗೊಳ್ಳಿ. ಪಾಪ ಯಾವ ವಿಚಾರದಲ್ಲಿ ಯಾಕೆ ಏನು ಮಾಡ್ತಿದ್ದಾರೆ ಅಂತ ನೀವು ಕೇಳ್ಕೊಂಡ್ರೆ ಒಳ್ಳೇದಿರ್ತದೆ. ಅದು ಒಂದು ಸರ್ಕಾರವಾಗಿ ಮಾಡ್ತಿದ್ದಾರೆ, ಅವ್ರನ್ನ ಸರ್ಕಾರವನ್ನು ನೀವು ಕೇಳಿ, ಆ ಸಂಬಂಧಪಟ್ಟ ಇಲಾಖೆಯವ್ರನ್ನ ಕೇಳಿದ್ರೆ ಸೂಕ್ತ ಇರುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅವ್ರು ಯಾವತ್ತೂ ಹಿಂದೂಗಳ ಬಗ್ಗೆ ಸಾಫ್ಟ್ ಕಾರ್ನರ್ ಇಲ್ಲ, ಬರೀ ರಾಜಕೀಯ ಮಾಡೋದಷ್ಟೇ. ಸಾಫ್ಟ್ ಇದ್ದರೆ ನಾವು ಹೇಳೋದು ಯಾರನ್ನೂ ನೀವು ತೆಗಳ್ಬೇಡ್ರಿ, ಯಾರನ್ನೂ ದ್ವೇಷಿಸಬೇಡಿ. ನಾವು ಯಾರನ್ನೂ ದ್ವೇಷಿಸಿ ಅಂತ ಹೇಳಲ್ಲ, ಎಲ್ಲರೂ ನಾವು ಭಾರತೀಯರೇ. ಆದರೆ ಓಲೈಕ್ಯ ರಾಜಕಾರಣವನ್ನು ಮಾಡಿ ಪಾಪ ಅವ್ರಿಗೂ ಕಿರುಕುಳ ಕೊಡ್ತೀರಾ. ಸಮಾಜದಲ್ಲಿ ಯಾರು ಬಾಂಧವ್ಯದಿಂದ ಸಾಮರಸ್ಯದಿಂದ ಒಂದು ಸೌಹಾರ್ದಯುತವಾಗಿ ಬದುಕಬಾರ್ದು ಅನ್ನೋದೇ ಕಾಂಗ್ರೆಸ್ ಉದ್ದೇಶ. ಹಾಗಾಗಿ ಎಲ್ಲರೂ ಒಟ್ಟುಗೂಡಿ ಒಂದಾಗಿ ಒಂದು ಸಮಾನವಾಗಿ, ಸಂವಿಧಾನದಲ್ಲಿ ಏನು ಅವಕಾಶ ಇಲ್ಲ ಅದನ್ನು ಯಾಕೆ ಮಾಡ್ತೀರಾ? ಕಾನೂನಲ್ಲಿ ಏನು ಅವಕಾಶ ಇಲ್ಲ ಯಾಕೆ ಮಾಡ್ತೀರಾ? ಧರ್ಮ ಆಧಾರಿತವಾಗಿ ಯಾವುದೇ ರಿಸರ್ವೇಷನನ್ನು ಕೊಡಲಿಕ್ಕೆ ಅವಕಾಶ ಇಲ್ಲ, ಅದು ಭಾಳ ಸ್ಪಷ್ಟವಾಗಿದೆ, ತೀರ್ಪುಗಳೇ ಕೊಟ್ಟಿದ್ದಾರೆ. ಆದರೂ ಪದೇ ಪದೇ ಈ ಚೇಷ್ಟೆಯನ್ನು ಮಾಡಲಿಕ್ಕೆ ಏನು ಹೋಗ್ತಾರೋ, ಈ ಚೇಷ್ಟೆಗಳು ಈ ರೀತಿ ಹತ್ತಿಕ್ಕಂಥದ್ದು, ಈ ರೀತಿ ಸುಮ್ಮನೆ ದ್ವೇಷ ವೈಮನಸ್ಸನ್ನು ಬೆಳೆಸಲಿಕ್ಕೆ ಕಾಂಗ್ರೆಸ್ನವ್ರು ಮಾಡ್ತಾರೆ. ಇದೇ ಕಾಂಗ್ರೆಸ್ಸಿನ ಸಂಸ್ಕೃತಿ, ಮೊದಲಿಂದನೂ ಮಾಡ್ತಾ ಬಂದಿದ್ದಾರೆ. ಇದುವರೆಗೂ ಪಾಠ ಕಲಿಸಿದ್ದಾರೆ ಜನ, ಪಾಠ ಕಲಿಸಲು ಇನ್ನೂ ಪಾಠ ಕಲಿದಿದ್ದವರೇ ಕಾಂಗ್ರೆಸ್ನವರು. ಅದು ಸಂಬಂಧಪಟ್ಟ ಇಲಾಖೆಯವರು ಏನೇನು ಮಾಡ್ತಿದ್ದಾರೆ ಅಂತ ಪ್ರತಿನಿತ್ಯ ಮಾಧ್ಯಮಕ್ಕೆ ತಿಳಿಸೋದು ಒಳ್ಳೆಯದು. ಏನಾಗಿದೆ, ಏನು ಬಿಟ್ಟಿದೆ ಅನ್ನೋಂಥದ್ದು ಮಾಧ್ಯಮದ ಕಂದಾಯ ಸಚಿವರು, ಫಾರೆಸ್ಟ್ ಇಲಾಖೆಯವರು, ಇನ್ನೊಬ್ಬರು ಮತ್ತೊಬ್ಬರು ಯಾರ್ಯಾರು ಇದ್ದಾರಲ್ಲ, ಯಾರ್ಯಾರು ದ್ವೇಷದ ರಾಜಕಾರಣ ಮಾಡ್ತಿದ್ದಾರಲ್ಲ ಅವರೆಲ್ಲ ಬಂದು ಮಾಹಿತಿ ಕೊಡುವಂಥದ್ದು ಮಾಡಿ. ಸರ್, ಹಾಗಾದ್ರೆ ಕುಮಾರಸ್ವಾಮಿ ವಿಚಾರದಲ್ಲಿ ದ್ವೇಷದ ರಾಜಕಾರಣ ಸರ್ ಮಾಡ್ತಿರೋದು ಇನ್ನೇನು ಮಾಡ್ತಿದ್ದಾರೆ? ಮೇಲೆ ದ್ವೇಷದ ರಾಜಕಾರಣ ಮಾಡ್ತಿದ್ದಾರೆ, ಇನ್ನೇನು ಪ್ರೀತಿ ರಾಜಕಾರಣ ಮಾಡ್ತಾರೆ ಅವರು? ಬಿಜೆಪಿ ಕೇಂದ್ರ ನಾಯಕರು ಏನು ಹೇಳ್ತಾರೆ ಅಂತ ಕೇಳ್ತಾ ಇದ್ದಾರೆ ಸರ್. ಒತ್ತುವರಿ ಮಾಡ್ಕೊಂಡು ಇಲ್ಲಿ ಇವ್ರು ಹೇಳಿ, ಇಲ್ಲಿ ಕಾನೂನು ಇವ್ರು ಸರ್ಕಾರ ಅಧಿಕಾರ ಕೊಟ್ಟಿರ್ತಾನೆ, ಪೆನ್ನು ಪೇಪರ್ ಕೊಡಿ, ಪೆನ್ನು ಪೇಪರ್ ಕೊಡಿ ಅಂತ. ಪೆನ್ನು ಪೇಪರ್ ಕೊಟ್ಟಿದ್ದಾರೆ, ಹೆಂಗೆ ಬೇಕೋ ಬರ್ಕೋತಿದ್ದಾರೆ, ಏನೇನು ಬೇಕೋ ಮಾಡ್ತಾ ಇದ್ದಾರೆ. ಅದೇ ಈ ಸರ್ಕಾರದ ಕೆಲಸ. ಪೆನ್ನು ಪೇಪರ್ ಕೊಟ್ಟಿದ್ದಾರೆ, ಬರೆಯೋದೇ ಬರ್ತಾರೆ, ಬರೆದು ಆಗ್ತಾನೆ ಇದ್ದಾರೆ. ಅದೇ ಈ ಸರ್ಕಾರದ ವಿಶೇಷತೆ. ದ್ವೇಷ ರಾಜಕೀಯ ಪ್ರೇರಿತವಾಗಿ ಕೆಲಸ ಮಾಡ್ತಿರೋದೇ ಇವ್ರದ್ದು USP. ಇವ್ರದ್ದೇನು ಗುಣ, ವಿಶೇಷ ಗುಣ ಅನ್ನಂದರೆ ದ್ವೇಷ, ರಾಜಕೀಯ ಪ್ರೇರಿತವಾಗಿ ಕೆಲಸ ಮಾಡ್ತಿರೋದೇ ಕಾಂಗ್ರೆಸ್ ಸರ್ಕಾರದ ವಿಶೇಷ ಅಂತ ಹೇಳಕ್ಕೆ. ಯುನಿಕ್ ಸೆಲ್ಲಿಂಗ್ ಪಾಯಿಂಟ್.